ಬಲವಂತವಾದರೂ ಸರಿ ಜಗದೀಶನ್ನ ನನ್ನ ಮಾಡ್ಕೊಳ್ಳೇಬೇಕು. ಬಾ ಜಗದೀಶ. ಜಯಶ್ರೀ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸರಿ ಅದು ಹಾಗಾದ್ರೆ ಬರ್ತೀನಿ ನಾನು. ಜಗದೀಶ ಅಲ್ಲ ಜಗದೀಶ, ಈ ಅಪ್ಸರೆ ಕೈ ನೀಡಿ ನಿನ್ನ ಕರಿಬೇಕಾದ್ರೆ ಅದು ಹೇಗೆ ಸುಮ್ಮನೆ ಹೋಗ್ತೀಯ? ಬಾ. ನಿಮ್ಮ ಬಾಯಲ್ಲಿ ಇಂಥ ಕೆಳಮಟ್ಟದ ಮಾತುಗಳು, ಇಂಥ ಸಂಬಂಧವಾದ ಮಾತುಗಳು. ಅಸಂಬದ್ಧ ಮಾತುಗಳು ನಾನು ಆಡ್ತಿಲ್ಲ ಜಗದೀಶ, ನೀನೇ ಆಡ್ತಾ ಇರು. ನೀನು ನನ್ನ ತಂಗಿ ಗಂಡ ಆದ್ರೂ ಸರಿ, ನೀ ನನಗೆ ಸಿಗ್ಲೇಬೇಕು ಜಗದೀಶ. ನಿನ್ನಂತ ಬಣ್ಣದ ಹೆಣ್ಣುಗಳ ಮಾತಿಗೆ ಮರಳಾಗಲು ಅಂದಿನ ಜಗದೀಶ ನಾನಲ್ಲ. ಅಂದು ನೀವು ನನ್ನ ಪ್ರೇಮಿ, ಇಂದು ನಾನು ನಿನ್ನ ಮೈದುನ. ಮೈದುನನೆಂದರೆ ಮಗನ ಸಮಾನ. ಮಗನ ಸಮಾನ ಜಗದೀಶ್, ನೀ ನನ್ನನ್ನ ಎಷ್ಟು ಚುಚ್ಚ ಮಾತಾಡಿದ್ರು ಸರಿ, ನನಗೆ ಬೇಕಾಗಿಲ್ಲ. ಆದ್ರೆ ನೀ ನನಗೆ ಬೇಕೇ ಬೇಕು. ಈ 4 ಗೋಡೆಗಳ ಮಧ್ಯೆ ಯಾರು ಇರಲ್ಲ. ನೋಡ್ ಜಗದೀಶ, ನನ್ನ ಹತ್ರ ಬಂದು ಅಪ್ಪಿ ಮುದ್ದಾಡಿ ನನ್ನ ಆಸೆ ಎಲ್ಲ ತೀರ್ಸು ಜಗದೀಶ. ಕಮಾನ್. ಇನ್ನೊಮ್ಮೆ ನಿಮ್ಮ ಬಾಯಿಂದ ಇಂಥ ಅಸಭ್ಯವಾದ ಮಾತುಗಳು ಬಂದದ್ದೇ ಆದ್ರೆ ನಾನು ನನ್ನ ಕೈಯಾರೆ ನಿಮ್ಮ ಕಪಾಲ ಮೋಕ್ಷ ಮಾಡ್ಬೇಕಾದ್ರೆ ಎಚ್ಚರ. ಹೊಡಿತ್ಯಾ? ಒಂದಲ್ಲ 1000 ಸರಿ ಹೊಡಿದ್ರು ಸರಿ, ನೀನ್ ನನಗ್ ಬೇಕೇ ಬೇಕು. ಕಮಾನ್ ಜಗದೀಶ್, ಅಣ್ಣನ ಹೆಂಡತಿ ಮಾತೃ ಸಮಾನವೆಂದು ಎಷ್ಟೇ ವಿಧವಾಗಿ ಹೇಳಿದರು ನಿಮಗೆ ಅರ್ಥ ಆಗ್ತಿಲ್ಲ ಅಲ್ಲ? ಕಾಮೋತ್ತರಾಗಿ ನಿಮ್ಮ ಮೈಗೆ ಬಂದ್ರೆ ಏನಿಗೆ ತಕ್ಕ ಸಾಕ್ಷಿ. ಹುಡುಗಿಯ ಜಗದೀಶ, ಎಷ್ಟೇ ಓಡಿದ್ರು ಪಡೆದು ನೀ ನನಗ್ ಬೇಕೇ ಬೇಕಾ? ಅಯ್ಯೋ ದೇವರೇ, ಪಾಲಿನ ವಿಚಿತ್ರ ಲೀಲೆ. ತಾಯಿಯೇ ಮಗನನ್ನು ಪ್ರಣಯಕ್ಕೆ ಕರೆಯುವಂತಾಯಿತೆ ಈ ನಿನ್ನ ಪ್ರಪಂಚದಲ್ಲಿ. ಬೇಡ ಬೇಡ, ನಿಮ್ಮ ಕಾಲಿನ ಬೇಡ್ಕೊಳ್ತೀನಿ. ನಿಮ್ಮ ಮಗನೆಂದು ತಿಳಿದು ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು.
ಹೆಣ್ಣು ಹೆಣ್ಣಿನ ಕುಲದ ಹೆಣ್ಣು. ನಾನು ಎಷ್ಟು ವಿಧವಾಗಿ ಬೇಡ್ಕೊಂಡ್ರು ನಿಮಗೆ ಬುದ್ಧಿನೇ ಬರಲಿಲ್ಲ. ನಿನ್ನಂತ ನೀತಿಗೆಟ್ಟ ಜಾರಣಿ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರ್ಕೊಡುದು. ನೋಡು ಆಚೆ. ಏನ್ ಮಾಡ್ತೀರೋ ಕೂಡ ನೀವು ಒಳ್ಳೆ ಸಮಯಕ್ಕೆ ಬಂದಿದ್ರಿ. ಇಲ್ಲ ಅಂದಿದ್ರೆ ನೀವು ತಮ್ಮ ಬಲವಂತವಾಗಿ ಬಲಾತ್ಕಾರ ಮಾಡ್ಬಿಡ್ತಿದ್ದೆ. ಇಲ್ಲ ತನ್ನ ಹೇಳಿದ್ರೆ ನಿಮ್ಮ ನಾಲ್ಗೆ ಹುಳ ಬೀಳತ್ತ. ನಾನು ನಿನ್ನ ಬಲತ್ಕಾರ ಮಾಡಲು ಬಂದ. ಈ ರೀತಿ ಹೇಳಲು ನಿಮಗೆ ನಾಟ್ಯ ಅಲ್ಲವಾ? ನೋಡಿದ್ರ ನೋಡಿ ನಿಮ್ ಎದುರುಗಡೆ ನಿಮ್ ತಮ್ಮ ಹೇಗ್ ಮಾತಾಡ್ತಿದ್ದಾನೆ ಅಂತ. ನೀವ್ ಇಲ್ಲದಿದ್ರೆ ಇನ್ನೆಷ್ಟು ಮಾತಾಡ್ತಿದ್ದ. ನೀವೇ ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಉಪ್ಪು ನಮಗೆ ಅಣ್ಣನ ಹೆಂಡತಿ ಅಂತ ತಾಯಿಯ ಸಮಾನ. ಅಂತವಳ ಮೇಲೆ ಬಲಾತ್ಕಾರ ಮಾಡಲು ಹೋಗಿರುವನ ಇವಳಿಗೆ ದೂರ ನಾನು ನಿನ್ನ ತಮ್ಮನಣ್ಣ, ನಿನ್ನ ಸ್ವಂತ ತಮ್ಮ. ನಿನ್ನ ಸ್ವಂತ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವೇನಣ್ಣ? ನಾನು ಗುಲಾಬಿ ಅಣ್ಣ, ಗುಲಾಬಿ ಗಿಡದಲ್ಲಿ ಗಣಕ್ಕೆ ಹೂ ಬಿಡ್ತದೇನಣ್ಣ. ನಾನು ಗುಲಾಬಿ ಅಣ್ಣ, ಗುಲಾಬಿ ಗಿಡಗಳಲ್ಲಿ ಬಿಡುವುದೇ ಆದ್ರೆ ಅಂತ ಗಿಡದಲ್ಲಿ ಮುಳ್ಳು ಇರುತ್ತದೆ ಎಂಬುದನ್ನು ಮರೆಯಬೇಡ. ಹಾಗಾದ್ರೆ ನನ್ನನ್ನು ಮುಳ್ಳು ಅಂತ ತೀರ್ಮಾನ ಮಾಡಿಬಿಟ್ಟೆ. ನಿನ್ನಲ್ಲಿ ಹರಿಯುತ್ತಿರುವ ರಕ್ತವೇ ನನ್ನಲ್ಲೂ ಹರಿಯುತ್ತಿದೆ. ನಿನಗೆ ಜನ್ಮ ಕೊಟ್ಟ ತಂದೆ ನನಗೂ ಜನ್ಮ ಕೊಟ್ಟಿದ್ದಾರೆ. ನೀನು ಕುಡಿದು ಬೆಳೆದ ತಾಯಿ ಎದೆ ಹಾಲನ್ನೇ ನಾನು ಕುಡಿದು ಬೆಳೆದಿದ್ದೀನಿ. ಈ ಸಮಾನದ ಹಕ್ಕಿಯನ್ನ ಬಲಾತ್ಕಾರ ಮಾಡಲು ನಾನು ಮುಳ್ಳಲ್ಲ. ಬರೀ ಮುಳ್ಳಲಕ್ಕ, ಇದು ಮುಳ್ಳು. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯವಾಗುತ್ತೆ. ನಿನ್ನ ನನ್ನ ಸಂಬಂಧ ಇಲ್ಲಿಗೆ ಮುಗಿಯಿತು. ನೀನು ಬದುಕಿರುವ ತನಕ ನಿನ್ನ ಮುಖವನ್ನು ತೋರ್ಬೇಡ, ತೋರ ಮನೆಯಿಂದ ಮನೆ ಬಿಟ್ಟು ಹೋಗಲು ನೀನ್ಯಾರು? ನೀನು ಎಷ್ಟು ಹಾಕಿದೆಯೋ ಅಷ್ಟೇ ಈ ಮನೆ ನನಗೂ ಇದೆ. ಆವೇಶ ಬಂದಂಗೆ ಮಾತಾಡಬೇಡ. ಮೊದಲು ಸತ್ಯನ ಏನ್ ನಡೀತು ಅಂತ ವಿಚಾರ ಮಾಡು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಣ್ಣ, ಪ್ರಮಾಣಿಸಿ ನೋಡ್ಬೇಕು. ಕನ್ನಡಿ ಬೇಕೇನೋ? ನಿನ್ನ ಶ್ರೀರಾಮನ ತಮ್ಮ ಲಕ್ಷ್ಮಣ ಎಂದು ತಿಳಿದೋ ಆಗ ಇಂಥ ಕೊಚ್ಚೆಗಿಲ್ಲ ಕಾಮನಾಥ ತೋರ್ಬಿಟ್ಟೆವು. ತೊಲಗೋ ಮನೆ ಬಿಟ್ಟು ನಾಯೇ ತೊಲಗೋ. ನಿಜ ಅಣ್ಣ, ನಿಜ. ನಾನೆಂದಿದ್ದೀವಿ ನಿನ್ನ ಪಾಲಿಗೆ ಲಕ್ಷ್ಮಣನೇ. ನಾನೇನಾದ್ರೂ ಹೊತ್ತಿಯನ್ನು ಕಾಮದೃಷ್ಟಿಯಲ್ಲಿ ನೋಡಿದ್ದೆ ಆದ್ರೆ ನನಗೆ ನರಕವೇ ಪ್ರಾಪ್ತಿಯಾಗಿದೆ. ನಿಜ ವಿಚಾರ ನಿಮಗೆ ಗೊತ್ತಿಲ್ಲ ಅಣ್ಣ. ಇನ್ನು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಹಕ್ಕಿಯ ನನ್ನ ಮೇಲೆ ಕಾಮೋತ್ತವಾಗಿ ಏನೋ ಪಾಪಿ, ಏನೋ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಬಲಾತ್ಕಾರ ಮಾಡುವಂತ ಬಂದ? ತಾಯಿ ಯಾರು, ಹೆಂಡತಿ ಯಾರು, ಕೂಡ ಯಾರು ಅಂತ ಇವ್ರಿಗೆ ಅರ್ಥ ಗೊತ್ತಿಲ್ಲ. ಅದಕ್ಕೆ ಮಾತಾಡ್ತಿದ್ದಾರೆ. ತಂದೆ ಯಾರು,
ತಾಯಿ ಯಾರು ಹೆಂಡತಿ ಯಾರು ಅಂತ ನಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದ್ರೆ ಗಂಡ ಯಾರು, ಮಾವ ಯಾರು, ಮೈದುನ ಯಾರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮಂತ ಸಾಮಾನ್ಯ ಹೆಣ್ಣುಗಳಿಂದಲೇ ನಮ್ಮಂತ ನೂರಾರು ಸಂಸಾರಗಳು ನುಚ್ಚು ನೂರಾಗಿವೆ. ಹೆಣ್ಣು ದೇವತೆ, ಆದಿಶಕ್ತಿ ಅಂತ ಹೆಸರನ್ನು ಪಡೆದಿರುವ ಈ ಯುಗದಲ್ಲಿ ನಿಮ್ಮಂತ ಆದರದ ಹೆಣ್ಣುಗಳು ಈ ಭೂಮಿ ಮೇಲೆ ಹುಟ್ಟಲೇಬಾರದು. ನೀನು ಸಾಮಾನ್ಯವಾದ ಹೆಣ್ಣಲ್ಲ. ಹೆಣ್ಣಿನ ರೂಪದಲ್ಲಿ ಅವತರಿಸುವ ನೀವೊಬ್ಬಳು ಕಳಂಕಿಣಿ. ನೀನೊಬ್ಬಳು ಈ ಮನೆಗೆ ಹೆಣ್ಣು ಬಗೆಯಲು ಬಂದಿರುವ ಸೂಳ. ನನ್ನ ಎದುರಿಗೆ ನನ್ನ ರಾಜಕೀಯ ಸೂಳೆಯನ್ನು ನಾನಿಲ್ಲದಿರುವಾಗ ಬಲಾತ್ಕಾರ ಮಾಡಿರುವುದಕ್ಕೆ ಏನು ಸಾಕ್ಷಿ? ನನ್ನ ಕೆನ್ನೆ ಹೊಡೆದೆ ಅಂತ ನನಗೇನು ಬೇಕಾಗಿಲ್ಲ. ಹೊಡೆಯುವ ಹಕ್ಕು ನಿನಗಿದೆ. ಆದ್ರೆ ನೀನು ಹೊಡೆದೆ ಅಂತ ನಾನೇನಾದ್ರೂ ನಿನಗೆ ತಿರ್ಸಿ ಹೊಡೆದ್ರೆ ನಿನಗೆ ವ್ಯತ್ಯಾಸ ಏನಿಲ್ಲ. ನಾಯಿನ ಕಾರು ಸುಮ್ಮನಿದ್ದೀನಿ. ಇಲ್ಲದ್ರೆ ಏನ್ ಮಾಡ್ತೀಯ? ಚಿತ್ರಾಗಿರಲ್ಲ ಅಪ್ಪ, ಈ ಮನೆಯಲ್ಲಿ ಏನ್ ನಡಿಬಹುದಾಗಿತ್ತು ಅದು ಇನ್ನು ಇವತ್ತು ನಡೆಯಪ್ಪ. ಏನಾಯ್ತು ಅಂತ ಬಿಡಿಸೋದು ಕಷ್ಟ. ಅದನ್ನ ನಾನು ಹೇಳ್ತೀನಿ ಮಾವ. ನೀವು ಅದಕ್ಕೆ ತಾಯಿ ಸಮಾನ ಅಂತ ಹೇಳಿದ್ರಲ್ಲ, ಅಂತ ತಾಯಿನ ಇವನು ಬಲಾತ್ಕಾರ ಮಾಡೋದಕ್ಕೆ ಏನ್ ಹೇಳ್ತಾ ಇದ್ದೀಯಮ್ಮ? ಇವನು ಹೇಳ್ತಾರ ಸತ್ಯವೇನಮ್ಮ? ಹೋಗಪ್ಪ, ನಾನು ಕಣ್ಣಾರ ಕಂಡೆ. ನಾನು ಬರೋದು ಒಂದು 5 ನಿಮಿಷ ತಡವಾಗಿದ್ರು ನನ್ನ ರಾಜ ಸಿಕ್ಕರನ್ನು ಒಪ್ಪಿನ ನೋಡ್ತಿದ್ದಪ್ಪ. ಜಗದೀಶ, ನೀನಿಂತ ವಿಷಯದ ನಾಗಾವ ಅಂತ ನನಗೆ ಗೊತ್ತಿರಲಿಲ್ಲ ಕಣು. ಅತ್ತಿಗೆ ಮೇಲೆ ಅತ್ಯಾಚಾರ ಮಾಡಿಕೆ ನೀವು ಮಂತ್ರಾಲಯ ಪತ್ರ ಬಾಕಿ. ಇಲ್ಲಪ್ಪ, ಇಲ್ಲ. ನಾನು ನಿನ್ನ ಮಗನಪ್ಪ, ನಿನ್ನ ರಕ್ತ ಹಚ್ಚಿ ಹುಟ್ಟಿರೋ ಮಗನಪ್ಪ. ನಾನು ನಿನ್ನ ಹೆಸರಿಗೆ ಕಳಗತ್ತವ ಕೆಲಸನ ಇಂದು ಮಾಡಿಲ್ಲ, ಮುಂದೆ ಮಾಡೋದು. ಹತ್ತಿ ಹೇಳುವ ಬಣ್ಣದ ಮಾತಿಗೆ ಅಣ್ಣ ಮರಳಾಗಿದ್ದಾನಪ್ಪ, ಮರಳಾಗಿದ್ದಾನೆ. ಹೆಂಡತಿಯ ಬಣ್ಣದ ಮಾತಿಗೆ ಮರಳಾಗ ಮೂಟ ನಾನು ಹಬ್ಬಿ ಕೈ ಹಿಡಿದ ಹೆಂಡತಿ ಕೂಡಿ ಎಂದು ತಿಳಿದು ನನ್ನ ನಾಯಕಿಯನ್ನು ಬಯಸ್ತೇನೋ ತೊಲಗ ಮನೆಯಿಂದ ಆಚೆ. ಒಂದೇ ಮರದ ಹಣ್ಣುಗಳು ಒಂದೇ ರೀತಿ ಇವೆ ಎಂದು ನಾನು ಭಾವಿಸಿದ್ದೆ. ಆದರೆ ಇವತ್ತು ಸುಳ್ಳಾಯಿತು. ನನಗೆ ಹುಟ್ಟಿದ ಈ 2 ಮಕ್ಕಳಲ್ಲಿ ಒಂದು ಸಿಹಿ, ಒಂದು ಕೈ. ಹಾಲಿನಂತೆ ಸಾಗಿದ ಸಂಸಾರದಲ್ಲಿ ನಿನ್ನಂತ ಒಂದು ತೊಟ್ಟು ಹುಳಿ ಬಿದ್ದರೆ ಆ ಹಾಲೆ ಒಡೆದು ನುಚ್ಚು ನೂರಾಗುವುದಲ್ಲೋ. ಒಡೆದ ಹಾಲು, ಒಡೆದ ಕನ್ನಡಿ, ಒಡೆದ ಮನಸ್ಸು ಅದು ಒಮ್ಮೆ ಒಡೆದರೆ ಆ ಭಗವಂತನನ್ನು ಸರಿಪಡಿಸಲು ಸಾಧ್ಯವಿಲ್ಲ. ನನ್ನ ಮಗನಂದು ಹೇಳಿಕೊಳ್ಳಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಇಂದಿನಿಂದ ನೀನು ನನ್ನ ಮಗನೂ ಅಲ್ಲ, ನಾನು ನನಗೆ ತಂದೆನೂ ಅಲ್ಲ. ಅಪ್ಪ, ಈಗ ನಡೆದ ಈ ಅಸಹ್ಯವಾದ ಘಟನೆ 4 ಜನಕ್ಕೆ ಗೊತ್ತಾದ್ರೆ ಹೇಗಪ್ಪ ನಾವು ಬೀಳೋದು? ಈ ನೀತಿಗೆ ತಕ್ಕೊಂಡಿನಿಂದ ನಮ್ಮ ಯಜಮಾನಿಗೆ ಗೌರವವೇ ಹಾಳಾಯ್ತಲ್ಲಪ್ಪ. ತೊಲಗೋ ನಾಯಿ ಏನು ತಲುಪ್ತೀಯ ನೀನು ತಲೆದೆಗ್ಗುವ ಕೆಲಸನ ಈ ನಿನ್ ತಮ್ಮ ಇನ್ನೂ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನಾನು ಅತ್ತಿಯನ್ನು ಕಾಮದೃಷ್ಟಿಯಲ್ಲಿ ನೋಡಿದ್ದೆ. ನನ್ನ ಕಣ್ಣುಗಳು ಹಿಂಗೋರ್ಲಿ. ಇನ್ನು ನನ್ನ ಪ್ರಪಂಚದ ಬೆಳಕನ್ನ ಕಳೆದಿರುವ ನನ್ನ ವಂಶದ ಕುಡಿ ಮೇಲೆ ಹಾನಿ ಮಾಡಿರ್ತೀನಪ್ಪ. ನಾನು ನಿರಪರಾಧಿ, ನಿರಪರಾಧಿ, ನಿರಪರಾಧಿ.
ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಮೇಲಿನ ಸೇಡಿಗಾಗಿ ನಮ್ಮ ಸಂಸಾರವನ್ನು ಬಲಿತೆಗೊಳ್ಳೋದು ಯಾವ ನ್ಯಾಯ? ನೀವು ನೋಡ್ತಾರೋ ಈ ಕಳಂಕದ ಕೆಲಸ 4 ಜನಕ್ಕೆ ಗೊತ್ತಾದ್ರೆ ಹೋಗುವುದು ನಿಮ್ಮ ಮಾನ ಮಾತ್ರ ಅಲ್ಲ, ತಲಾಂತರದಿಂದಲೂ ಯಜಮಾನಕ್ಕೆ ಅಂತಸ್ತನ್ನು ಉಳಿಸಿಕೊಂಡು ಬಂದಿರುವ ಈ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತಮ್ಮ, ಬೀದಿ ಪಾಲಾಗುತ್ತೆ. ಮಾನಕ್ಕಾಗಿ ಪ್ರಾಣವನ್ನೇ ಬಲಿ ಕೊಡೋ ವಂಶ ನಮ್ದು. ಇಂಥ ವಂಶದ ಹುಟ್ಟಿದ ನನ್ನ ಮೇಲೆ ಅಪರಾಧದ ಹೊರೆ ಹೊರತಿಲ್ಲ, ಇದು ಯಾವ ನ್ಯಾಯ? ನಿಮ್ಮ ಒಂದೇ ಒಂದು ಮಾತಿಂದ ನನ್ನ ಮೇಲೆ ಬಂದಿರುವ ಕಳಂಕ ದೂರ ಆಗುತ್ತೆ. ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ಕೊಳ್ತೀನಿ. ನನ್ನ ಮೈಯ ನಿರಪರಾಧಿ ಅಂತ ಹೇಳು, ಹೇಳು. ಯಾಕ್ರಿ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ಅದೇ ಯಾಕ್ರಿ ಹೇಳ್ತಿದ್ದೀರಾ? ಏನಾಯ್ತು ಹೇಳ್ರಿ. ಬರಮ್ಮ ತಾಯಿ, ಬಾ. ನಿನ್ನ ಗಂಡ ಅಂದ್ರೆ ತನ್ನ ಅತ್ತಿಗೆ ಮೇಲೆ ಅತ್ಯಾಚಾರ ಮಾಡಲು ಹೋಗಿ ಸಿಕ್ಕಿ ಹಾಕಿಕೊಂಡು ರಣೇರಿಯಂತೆ ಹಳುತ್ತ ನಿಂತಿರುವನು ನೋಡಮ್ಮ. ನನ್ನ ಪತಿ ಅಂತವರಲ್ಲ, ಇದ್ರಲ್ಲೇನೋ ಮೋಸ ಆಗಿದೆ. ಮುಚ್ಚ ಬಾಯಿ, ಎಲ್ಲ ನಿಮ್ಮಿಂದಲೇ ಆಗಿತ್ತು. ನಾನು ಅವತ್ತ ಬೇಡ ಬೇಡ ಅಂತ ಪಡ್ಕಂತೆ ಈ ಮುಟ್ಟಾಳಂಗೆ ಕೇಳ್ತಾ ನನ್ನ ಮಾತ. ಈ ಕುಡಿದ ಬದಲಾಯ್ತು ಅಂತ ಆಗಿ ಈಗ ಅನುಭವಿಸ್ತಾ ಇದ್ದಾನೆ. ಈಗ ಗಂಡ ವ್ಯವಿಚಾರಕ್ಕೆ ಕೈ ಹಾಕಿದ ಮೇಲೆ ನೀನು ಕಂಡ ಗಂಡಸರನ್ನು ವ್ಯವಿಚಾರ ಆಗಿದ್ರೆ ಸಭೆ ನಾನು ವ್ಯಭಿಚಾರಿ ಆಗೋದಕ್ಕೆ ವ್ಯಭಿಚಾರ ಗ್ರಹದಿಂದ ನಿಮ್ಮ ಮನೆಗೆ ಬಂದಿಲ್ಲ ಮಾವ. ಒಳ್ಳೆ ಮನೆಯಲ್ಲಿ ಹುಟ್ಟಿ ಒಳ್ಳೆ ಮಟ್ಟದಲ್ಲಿ ಬೆಳೆದು ನಿಮ್ ಮನೆಗೆ ಬಂದಿದ್ದೀನಿ ಮಾವ. ನೋಡಿ, ನಾನು ನಿಮ್ ಮನೆಗೆ ಬಂದಿರೋದು ಜ್ಯೋತಿನ ಬೆಳಗೋದಕ್ಕೆ. ಬೆಳಗೋದ್ರೂ ಇಲ್ಲೇ, ನಂದಿ ಆದ್ರೂ ಇಲ್ಲೇ ನಂದಿ ಆಗ್ತೀನಿ. ಎಲ್ಲ ಬೆಳಗ್ತೀಯ ನೀನು? ನಾನು ಅವಕಾಶ ಕೊಟ್ಟು ತಾನೇ ನೀನು ಬೆಳಗುವುದು. ಹೋಗ ಮನೆಗೆ ಆಚೆ. ಅಕ್ಕ 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 ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಕ್ಕ. ನೋಡಿ ಮಾಮ, ನಮ್ಮನ್ನ ಆಚೆ ಮಾತ್ರ ಹಾಕ್ಬಿಡಿ. ನೋಡಿ, ನಾವು ಕೂಲಿನೋ ನಾಲಿನೋ ಮಾಡ್ಕೊಂಡು ಬದುಕ್ತೀವಿ, ಆದ್ರೆ ಆಚೆ ಹೋಗಿ ಅನ್ನೋ ಒಂದು ಪದನ ಬಿಟ್ಟು ನಿಮ್ಮೆಲ್ಲರ ಪ್ರೀತಿ ಇಲ್ಲದೆ ನಾವೇನ್ ಬದುಕೋಣ ಹೇಳಿ ಮಾವ, ಹೇಳಿ. ಅಕ್ಕ ಅಕ್ಕ, ನನ್ ಗಂಡ ತಪ್ಪಾಗಿದ್ರೆ ನನ್ ಗಂಡನನ್ನ ಕ್ಷಮಿಸ್ಬಿಡಕ್ಕ. ನೀನ್ ನನ್ ಬಾಳ ಶನಿ. ಅಯ್ಯೋ ದೇವ್ರೇ. ಬಾವ ಬಾವ ಬಾವ, ನೀನಾದ್ರೂ ಅಕ್ಕ ಕೇಳು ಬಾವ. ನನ್ ಗಂಡನ ತಪ್ಪೇನೂ ಇಲ್ಲ. ಬಾವ, ನಿನ್ ಕಾಲ್ ಹಿಡಿದು ಇಲ್ಲೆಲ್ಲ ಬೆಳಗ್ತೀಯ ನೀನು? ಬೆಳಗುದು. ಹೋಗ ಮನೆಗೆ ಆಚೆ. ಏನ್ ಮುಖ ನೋಡ್ತಾನೆ? ಕರ್ಕೊಂಡು ಹೋಗ. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ವಿಮರ್ಶೆ ಮಾಡೋ ಶಕ್ತಿನ ನಿಮ್ಗಿಲ್ಲ ಅಂತಲೇ ಈ ಮನೇಲಿ ಒಂದು ಕ್ಷಣ ಇರಲ್ಲ. ನನಗ್ ಬರ್ಬೇಕಾದ ಭಾಗ ಕೊಟ್ಬಿಡು, ನಾನು ಈ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ. ಭಾಗ ಯಾವ ನಿನ್ ಭಾಗ? ಏನಿ ತಾತ ಸಂಪನ್ನ ಮಾಡಿಟ್ಟಿದ್ದ ಭಾಗವ? ಏ, ಈ ಮನೆಗೆ ಒಂದು ಕಿಲು ಕಾಸು ಕೂಡ ಸಿಗುದಿಲ್ಲ. ಹೋಗೋ ಮನೆಯಿಂದ ಆಚೆ. ಅದೇ ಸಿಗುದಿಲ್ಲ, ನಾನು ನೋಡ್ತೀನಪ್ಪ. ಕೋಟು ಕಟ್ಲೆ ಎಲ್ಲ ನನಗೂ ಗೊತ್ತಿದೆ. ಬೇಡ ರೀ ಬೇಡ, ದುಡುಕಿ ನಿರ್ಧಾರ ತಗೊಳ್ಳೋದ್ರಿಂದ ಏನು
ಆಶೀರ್ವಾದ ಹೊಂದಿದ್ರೆ ನಾವೆಲ್ಲ ಬೇಕಾದ್ರೂ ಬದುಕ್ತೀವಿ ಮಾವ. ಅಷ್ಟು ಸಾಕು ನಮಗೆ. ನಿಮ್ಮ ಹೋಲಿಸುವ ಕಾರಣಕ್ಕೂ ನನಗೆ ಆಸೆ ಆಗತ್ತೆ. ಹೋಗ ಮನೆಗೆ ಆಚೆ. ಮಾವ, ಏನೇ ಆಗಿರ್ಬೋದು, ಏನೇ ಹೋಗಿರ್ಬೋದು, ನಿಮ್ ದಯೆ, ಕರುಣೆ, ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು ಮಾವ, ಅಷ್ಟೇ ಸಾಕು. ಅಕ್ಕ ಅಕ್ಕ ನಮಗೆ ನಿಮ್ಮಲ್ಲಿ ದಯೆ ಕರುಣೆ ಆಶೀರ್ವಾದ ಯಾವುದೂ ಇಲ್ಲ. ಹೋಗ ಮನೆಗೆ ಆಚೆ. ಬಾ, ಈಕೆ ಚುಪ್ಪು ಹೋಗ್ಬಿಡಿಯಪ್ಪ. ಇಂಥ ಸಮಯದಲ್ಲಿ ನಿಮ್ಮನೆ ಬಿಟ್ಟು ಹೋಗೋದ್ರೆ ಎಲ್ಲೋದ್ಲಪ್ಪ, ಎಲ್ಲೋದ್ರು. ಪ್ರಪಂಚ ವಿಶಾಲವಾಗಿದೆ. ನಿನ್ನಂತವರಿಗೆ ತಿಳಿ ಗುಡಿ ಕ್ಷೇತ್ರಗಳು ಬೇಕಾದಷ್ಟಿವೆ. ಹೋಗ ಅಲ್ಲೇ ಬದುಕೊಳ್ಳಿ. ಹುಟ್ಟಿದ ಮಕ್ಕಳೆಲ್ಲ ಹೆಸರಲ್ಲ ಕಣ. ನನ್ನ ಮಗ ರುದ್ರದ ಒಬ್ಬನೇ ಹೆಸರಾಗುತ್ತೆ. ನಿನ್ನ ಹೋಲಿಸ್ಬೇಕಲ್ಲ ಕೂದಾಗ ಆಸೆವಾಗುತ್ತೆ. ಹೋಗ ಮನೆಯಿಂದ ಆಚೆ. ನಮ್ಮಿಂದ ನಿಮ್ಮ ಹೆಸರಿಗೆ ಕಳಂಕ ಬರುವುದಾದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಲ್ಲ. ಎಲ್ಲಿಯಾದ್ರೂ ಕೂಲಿ ನಕಲಿ ಮಾಡಿ ಬದುಕೊಂತೀವಿ. ಅಣ್ಣ, ಮನೆಯಲ್ಲಿ ಹುಟ್ಟಿದ ಮಗನ ಮೇಲೆ ನಂಬಿಕೆ ಇದೆ. ನಿನ್ನೆ ಮೊನ್ನೆ ಕಾಲಿಟ್ಟ ಆ ಹೆಣ್ಣಿಗೆ ಬೆಲೆ ಕೊಟ್ಟು ನಮ್ಮನ್ನ ಮನೆಯಿಂದ ಹೊರ ಯಾವ ಹೆಣ್ಣನ್ನು ಸತಿ ಸಾವಿತ್ರಿ, ಸತಿ ಶಿರೋಮಣಿ, ಈ ಮನೆಯ ಸಂಸಾರದ ಜ್ಯೋತಿ ಅಂತ ತಿಳಿದ್ರು ಅದೇ ಹೆಣ್ಣು ಸೂಳೆ ಅನ್ನೋ ಕಾಲ ಬಂದ. ಇವತ್ತು ನಮ್ಮನ್ನ ಹೊರ ಹಾಕಾಗೆ ಇಂದಲ್ಲ ನಾಳೆ ನಿಮ್ಮನ್ನು ಹೊರ ಹಾಕೇ ಹಾಕಳು. ನನ್ನ ಮೇಲಿನ ಸೇಡಿಗಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸಂಸಾರವನ್ನು ಬರೆತಗೊಂಡಲ್ಲ. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳಿದಾಗ ನಿಮ್ಮ ಕೈಯಲ್ಲಿ ಹಿಡಿದ ಆಸವೇ ಆವಾಗಿ ನಿಮ್ಮನ್ನು ಮುಖ್ಯ ಪಂಜರ ಕಟ್ಟೆ ಹಟ್ಟಿದೆ. ಇದು ಸತ್ಯ ಸತ್ಯ ಸತ್ಯ. Hallelujah.